ಸಿದ್ದು ಪರ ಸಾಕ್ಷಿ ನಾಶ ಮಾಡಿದ್ಲ ನೀಲು. ಭಾವನಾ ಗಂಡನಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಿರಪರಾಧಿ ಆಗಿರೋ ಸಿದ್ದೇಗೌಡರು ಕೇಸ್ನಿಂದ ಬಚಾವ್ ಆಗ್ತಾರಾ ಆಗೋದಿಲ್ವಾ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ಭಾವನಾಗೆ ತನ್ನ ಗಂಡ ಸಿದ್ದು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷಿಯೊಂದು ಸಿಕ್ಕಿದೆ. ಆಕ್ಸಿಡೆಂಟ್ ಮಾಡಿಸಿರೋದು ರವಿಶಂಕರ್ ಅನ್ನೋ ಸತ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ. ಅದೇ ಪ್ರಬಲ ಸಾಕ್ಷಿ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಮಾಯ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಸದ್ಯ ಭಾವನಾ ತನಗೆ ಸಿಕ್ಕ ಪೆನ್ ಡ್ರೈವನ್ನ ಬಾವ ಮರಿಗೌಡರಿಗೆ ಕೊಟ್ಟಿದ್ದರು. ಆತ ಆ ವಿಡಿಯೋವನ್ನ ನೋಡಿ ಈ ಸಾಕ್ಷಿಯನ್ನ ಜೋಪಾನ ಮಾಡಬೇಕು, ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರು. ನೀಲು ಈಗಾಗಲೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೊಟ್ಟಿದ್ದ ವಿಡಿಯೋ ಸಾಕ್ಷಿಯನ್ನ ನಾಶ ಮಾಡಿದ್ದಾಳೆ. ಈಗ ಮರಿಗೌಡರಿಗೆ ವಿಡಿಯೋ ಸಾಕ್ಷಿ ಸಿಕ್ಕಿರೋ ಬಗ್ಗೆ ಗೊತ್ತಾಗಿದ್ದು ಆಕೆ ಅದನ್ನ ಮತ್ತೆ ನಾಶ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಮರಿಗೌಡರ ಪೆನ್ ಡ್ರೈವ್ ಬದಲಾವಣೆ ಮಾಡಿದ್ದಾಳೆ ಅನಿಸುತ್ತೆ. ಈ ಬಗ್ಗೆ ರವಿಶಂಕರ್ ಜೊತೆ ಕೂಡ ಮಾತನಾಡಿದ್ದಾಳೆ. ಯಾವ ಸೈಕಲ್ ಗ್ಯಾಪ್ನಲ್ಲಿ ಪೆನ್ ಡ್ರೈವ್ ಎಕ್ಸ್ಚೇಂಜ್ ಮಾಡಿದ್ದಾಳೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಸದ್ಯ ತಮ್ಮ ಬಳಿ ಇರೋ ಪೆನ್ ಡ್ರೈವ್ನಲ್ಲಿರೋ ಸಾಕ್ಷಿಯನ್ನ ಜಡ್ಜ್ ನೋಡಿದ್ರೆ ನಮ್ಮ ಸಿದ್ದೇಗೌಡ ರಿಲೀಸ್ ಆಗ್ತಾನೆ ಅಂತಿದ್ದಾರೆ ಮರಿಗೌಡರು. ಹಾಗೆಯೇ ಅದೇ ಪೆನ್ ಡ್ರೈವ್ನಲ್ಲಿ ಸಾಕ್ಷಿ ಇಲ್ಲದೆಯೂ ಇರಬಹುದು, ಕತೆಗೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗಬಹುದು. ಅನೇಕ ಸಿನಿಮಾ ಸೀರಿಯಲ್ಗಳಲ್ಲಿ ಹೀಗೆ ಆಗೋದಲ್ವಾ? ಸಾಕ್ಷಿ ಇದೆ ಅಂತ ಹೇಳಿದಾಗ ಅದು ಬದಲಾಗಿರುತ್ತೆ. ಕೋರ್ಟ್ನಲ್ಲಿ ಪೆನ್ ಡ್ರೈವ್ ಅದಲು ಬದಲಾಗಿದ್ದು ಸಾಕ್ಷಿಯೇ ಇಲ್ಲವಾಗಿ ಮತ್ತೆ ಭಾವನಾ ಹಾಗೂ ಗಂಡ ಸಿದ್ದೇಗೌಡರಿಗೆ ಸಂಕಷ್ಟ ಆಗುತ್ತೆ ಅಂತಿದ್ದಾರೆ ವೀಕ್ಷಕರು. ಇನ್ನು ಇತ್ತ ಸಾವನ್ನಪ್ಪಿದ ಶ್ರೀಕಾಂತ್ ಮತ್ತೆ ಬದುಕು ಬಂದಿದ್ದಾರೆ. ಆತ ರವಿಶಂಕರ್ಗೆ ಕರೆ ಮಾಡಿ ಭೇಟಿಯಾಗಿದ್ದಾರೆ. ಮೊದಲೇ ಆತನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಇದೇ ರವಿಶಂಕರ್. ಈಗ ಮತ್ತೆ ವಾಪಸ್ ಬಂದ್ರೆ ಸುಮ್ಮನೆ ಬಿಡೋದುಂಟಾ? ಖಂಡಿತ ಇಲ್ಲ. ಖುಷಿ ಹಾಗೂ ಸೌಪರ್ಣಿಕಾರನ್ನ ತೋರಿಸ್ತೇನೆ ಅಂತ ಹೇಳಿ ನಿರ್ಮಾಣವಾಗುತ್ತಿರೋ ಕಟ್ಟಡವೊಂದಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆತನನ್ನ ಬಂಧಿಸಿದ್ದಾನೆ. ಇನ್ನು ಶ್ರೀಕಾಂತ್ನನ್ನ ಜಯಂತ್ ಕಾಪಾಡಿರೋ ಪ್ರೋಮೋ ಪ್ರಸಾರ ಆಗಿದೆ. ಇತ್ತ ಸಂತೋಷ್ ತನ್ನ ಮನೆ ಉಳಿಸಿಕೊಳ್ಳಲು ಸೈಟ್ ಮಾಲೀಕರಾದ ವೀರು ಅವರಿಗೆ 15 ಲಕ್ಷ ಹಣ ಕೊಡಬೇಕಾಗಿದೆ. ಈ ಹಣ ಹೊಂದಿಸಲು ಮತ್ತೆ ಜಯಂತ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ನನಗೆ ಹಣ ಕೊಡಿ ಅಂತ ಸಂತೋಷ್ಗೆ ಕರೆ ಮಾಡಿ ಕೇಳಿದ್ದಾನೆ. ಆಗ ಜಯಂತ್ ಮತ್ತು ಸಂತೋಷ್ ನಡುವೆ ಮಾತಿನ ಸಮರ ನಡೆದಿದೆ. ಈಗಾಗಲೇ ಸಂತೋಷ್ ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ಜಯಂತ್ ಬಳಿ ಸಾಕಷ್ಟು ಹಣ ವಸೂಲಿ ಮಾಡಿದ್ದಾನೆ. ಒಟ್ಟಿನಲ್ಲಿ ಸಿದ್ದೇಗೌಡರ ಪಾಲಿಗೆ ಜಡ್ಜ್ಮೆಂಟ್ ಡೇ ಏನಾಗುತ್ತೆ? ಪೆನ್ ಡ್ರೈವ್ ಸಾಕ್ಷಿ ಇರುತ್ತಾ ಇರಲ್ವಾ? ಶ್ರೀಕಾಂತ್ ಸರಿಯಾಗಿ ಕೋರ್ಟ್ಗೆ ಬರ್ತಾರಾ? ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಲಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.